ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಚಾಮರಾಜಪೇಟೆಯಲ್ಲಿ ಜಗಜೀವನ್ ರಾಮ್ ನಗರದಲ್ಲಿ ಗೋರಿಪಳ್ಯ ಜಗಜೀವನ್ ರಾಮ್ ನಗರ ಅಂದರೆ ಇದು ಏನೋ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ. ಯಾವಾಗ? ನಿನ್ನೆ ರಾತ್ರಿ. ಇದೇನು ಮಾಮೂಲಿ, ಇದೆಲ್ಲ ನಮಗೆ ಹೊಸ್ತೇನಲ್ಲ. ಇದು ಹಳೆಯ ಕೇಸು. ಎಲ್ಲೆಲ್ಲಿ ಪೂಜೆ ಮಾಡ್ತಾರೋ, ಎಲ್ಲೆಲ್ಲಿ ಹಿಂದೂಗಳು ಪೂಜೆ ಮಾಡ್ತಾರೋ ಅಲ್ಲಿ ಈ ಥರದ್ದು ಒಂದು ಸಣ್ಣ ಸಣ್ಣ ಘಟನೆಗಳು ನಡೀತಾ ಇರ್ತವೆ. ಅರ್ಥ ಆಯ್ತಾ? ಈ ಘಟನೆಗಳೇನು ಸಾಮಾನ್ಯದ್ದು, ಸರ್ವಸಾಮಾನ್ಯ. ಆ ಜಾಗಕ್ಕೆ ಬಂದು ಜಮೀರ್ ಅಹ್ಮದ್ ಅವರು ತುಂಬ ಆಕ್ರೋಶಭರಿತರಾಗಿ ಯಾರೇ ಮಾಡಿದ್ರು ಇವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಯಾಕೆ ಹಂಗಂತಂದರೆ ಯಾವಾಗಲೂ ನಡೀತಾ ಇರ್ತದೆ, ಶಿಕ್ಷೆ ಆಗೋದೇ ಇಲ್ಲ. ಪೊಲೀಸ್ನವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ಏನು ಮಾಡ್ತಾರೆ, ಬರ್ತಾರೆ, ಒಂದು ರೌಂಡ್ ಹಾಕ್ತಾರೆ, ಕೇಳ್ತಾರೆ, ಹೊಟ್ಟೋಯ್ತಾರೆ ಅಷ್ಟೇ. ಆಮೇಲೆ ಯಾರನ್ನೋ ಅಮಾಯಕರು 3 ಜನನ ಬಂಧಿಸಿದ್ದೀನಿ ಅಂತ ಹೇಳ್ತಾವ್ರೆ. ಅಮಾಯಕರು ಬಂಧಿಸಿದ್ರೆ ಏನು ಪ್ರಯೋಜನ? ಅಲ್ಲಿರೋ ಮೌಲ್ಯಗಳಿದ್ದಾರೆ ಗೊತ್ತಾ, ಮೌಲ್ಯಗಳು. ಆ ಮೌಲ್ಯಗಳನ್ನ ಬಂಧಿಸ್ಬೇಕು, ಆ ಏರಿಯಾಗೆ ಸಂಬಂಧಪಟ್ಟವ್ರಿಗೆ. ಆ ಮೌಲ್ಯಗಳೇ ಇದಕ್ಕೆಲ್ಲ ಪಾಠಕ್ಕೆ ಹೇಳ್ಕೊಡೋದು, ಅವ್ರದ್ದೇ ಟ್ಯೂಷನ್. ಆವಾಗ ಇವರು ಜಮೀರ್ ಅಹ್ಮದ್ ಹೇಳ್ತಾ ಇರೋದು ಸತ್ಯ ಅಂತ ಗೊತ್ತಾಗುತ್ತೆ. ಜಮೀರ್ ಅಹ್ಮದ್ ಏನು ಗೊತ್ತಾ, ಬಂದ ತಕ್ಷಣ ಏನು ಮಾಡ್ತಾರೆ, ಹಿಡ್ಕೊಂಡು ಹೋಗಿ ಬಿಡಿಸ್ಬಿಡ್ತಾರೆ. ಹುಡುಗರು ಅವರು ನಾಳೆ ಫ್ಯೂಚರ್ ಹಾಳಾಗೋಗುತ್ತೆ, ಅವರು ಅಮಾಯಕರು, ಅವ್ರಿಗೆ ಬಿಟ್ಬಿಡಿ ಹಿಂಗಂತ ಹೇಳ್ತಾರೆ. 2 ದಿನ ಇಟ್ಕೊಂಡು ಬಿಟ್ಬಿಡಿ ಹಿಂಗಂತ ಹೇಳ್ಬಿಟ್ಟು ಹೊಟ್ಟಾಯ್ತಾರೆ ಅಷ್ಟೇ. ಇಲ್ವಾ? ಒಂದು ವೇಳೆ ಇವರು ಪೊಲೀಸ್ನವರು ಹೆಂಗೆ MLA ಹೇಳೋರಲ್ವಾ, ಇವ್ರದೇ ಕಾನೂನಲ್ಲಿರೋದನ್ನೇನು ಪಾಲನೆ ಮಾಡಲ್ಲ ಪೊಲೀಸ್ನವ್ರು. ದೊಡ್ಡ ಮನುಷ್ಯರು ಪೊಲೀಸ್ನವರು. ಯಾಕೆ ಹೇಳಿ? ಅವ್ರದ್ದೇ ಅಲ್ವಾ ನ್ಯಾಯ, ಅವ್ರ ಕೈಯಲ್ಲಿ ಇರ್ತದೆ. ಅವ್ರು ಏನು ಬರೆದಿರ್ತಾರೆ ಅದೇ. ಆಮೇಲೆ ಇನ್ನೊಂದೇನು, ಸಾಕ್ಷಿ ಕೊಡಬೇಕಾಗುತ್ತಲ್ಲ. ಸಾಕ್ಷಿಗೆ ನಾನು ಯಾರನ್ನಪ್ಪ ಹುಡ್ಕೊಂಡು ಹಂಗನ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ತಿಪ್ಪೆ ಸಾರಿಸೋದು. ತಿಪ್ಪೆನೀಗ ಸಾರಿಸೋ ರೀತಿಯಾಗಿ ಸಗಣಿ ಹಾಕಿ ಸಾರಿಸ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ ಕೆಲಸ ಇವ್ರದ್ದು. ಅರ್ಥ ಆಯ್ತಾ? ಮಾಲಾಧಾರಿಗಳು ಓಂ ಶಕ್ತಿ ಮಾಡೋದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋರ ಮೇಲೆ ಕಲ್ಲೆಸೆಯೋದು, ಗಣೇಶನ ದೇವಸ್ಥಾನಕ್ಕೆ ಹೋಗೋರ ಮೇಲೆ ಕಲ್ಲೆಸೆಯೋದು. ಈ ಧನುರ್ಮಾಸದಲ್ಲಿ ಎಲ್ಲ ರೀತಿ ಪೂಜೆಗಳು ನಡೀತದೆ ನಮಗೆ. ಡಿಸೆಂಬರಿಂದ ಜನವರಿ 14 ಸಂಕ್ರಾಂತಿವರೆಗೂ ನಡೀತಾ ಇರ್ತದೆ. ಆದರೆ ಇದೀಗ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾರಿಗೆ? ಆ ಮುಸ್ಲಿಮ್ರಿಗೆ. ಅವ್ರೇನು ಮಾಡ್ತಾರೆ, ಬೇಕು ಅಂತಲೇ ಅವರು ಮುಲ್ಲಗಳಿರ್ತಾರಲ್ಲ, ಮುಲ್ಲಗಳು, ಆ ಮುಲ್ಲಗಳೇ ಇವ್ರನಿಗೆ ಪಾಠಗಳನಿಗೆ ಹೇಳ್ಕೊಡೋದು ಆ ಮಕ್ಕಳಿಗೆ. ದೇಶಭಕ್ತಿ ಅಂದರೆ ಏನು ಗೊತ್ತಿಲ್ಲ. ಬೇಕಾದ್ರೆ ಅವ್ರ ಹತ್ರ ಕರ್ಸ್ಬಿಟ್ಟು ಕೇಳಿ, ಅವ್ರ ಕೈಯಲ್ಲಿ ಒಂದು ಜನಗಣಮನ ಹೇಳ್ಸ್ಬಿಟ್ರಿ ಹೋಗ್ಲಿ ನೋಡೋಣ. ಅವ್ರಿಗೆ ಗೊತ್ತೇ ಇರಲ್ಲ, ಅದು ಆ ಪಾಠನೇ ಹೇಳ್ಕೊಡಲ್ಲ. ನಮ್ಮ ದೇಶದ ಪ್ರಧಾನಿ ಯಾರೂ ಗೊತ್ತಿರಲ್ಲ, ಇಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರೂ ಗೊತ್ತಿರಲ್ಲ ಅವ್ರಿಗೆ. ಯಾಕೆ? ಅವ್ರಿಗೆ ಸ್ಕೂಲ್ಗೆ ಕಳಿಸಲ್ಲ. ಅವರ ಯಾವುದು ಉರ್ದು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಉರ್ದು ಸ್ಕೂಲಲ್ಲಿರೋನಿಗೆ ಬರಲ್ಲ ನಮ್ಮ ದೇಶದ ಪ್ರಧಾನಿ ಯಾರು ಅಂತ. ಹಂಗಾಗಿ ಏನು ಮಾಡ್ತಾರೆ ಇವರು, ಈ ಜಗಳ ಕುಸ್ತಿಗಳಿಗೆ ಜಾಗ ಕೊಡ್ತಾರೆ ಅಷ್ಟೇ. ಹಿಂಗಾಗಿ ಇವರು ಜಮೀರ್ ಅಹ್ಮದ್ ಪ್ರತಿ ಸಾರಿನೂ ಹೇಳ್ತಾರೆ. ಪಾಪ ಅವರು ಹಿಂದೂ ಮುಸ್ಲಿಮು ಅಂತೇನು ಅಂದ್ಕೊಳ್ಳಲ್ಲ. ಅವರು ಎಲ್ಲ ಸಾಮಾಜಿಕವಾಗಿ ನ್ಯಾಯವಾಗೇ ಇರ್ತಾರೆ. ಅವ್ರದ್ದೇನು ತಪ್ಪಲ್ಲ ಜಮೀರ್ ಅಹ್ಮದ್ದು. ಆದರೆ ಅಲ್ಲಿರೋ ಮುಲ್ಲಗಳು ಏನು ಮಾಡಬೇಕು, ಮುಲ್ಲಗಳಿಗೆ ಕಲಿಸ್ಬೇಕಲ್ಲ ಪಾಠ. ಅವ್ರನ್ನೇ ಒಂದೊಂದು ವಾರ ಎತ್ತಾಕಿ ಜೈಲಿಗೆ, ಅವಾಗ ಅವ್ರಿಗೆ ಬರ್ತದೆ ಪಾಠ. ಪೊಲೀಸ್ನವ್ರಿಗೆ ಮಾಡಲ್ಲ ಹಂಗೆ. ಯಾಕೆ ಹೇಳಿ? ಬನ್ನಿ ನಮ್ಮ ಹಿಂದೂಗಳ ಮನೆಗಳಲ್ಲಾದರೆ ಮನೆಗೆ ನುಗ್ಗಿ ಎತ್ಕೊಂಡು ಹೋಗಿ, ಮಗ ಇಲ್ಲ ಅಂದರೆ ಅಪ್ಪನ್ನೇ ಎತ್ತಾಕೊಂಡು ಹೋಗ್ತಾರೆ. ಯಾಕೆ? ಇಲ್ಲಿ ಹೇಳೋನು ಕೇಳೋನು ಯಾರೂ ಇಲ್ವಲ್ಲ. ಅವರಾದರೆ ಎಲ್ಲರೂ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿಬಿಟ್ಟಾರಂತ ಬೈಕೆ ಅವ್ರು ಮುಟ್ಟಕ್ಕೆ ಹೋಗಲ್ಲ ಈ ಪೊಲೀಸ್ನವರು. ಅರ್ಥ ಆಯ್ತಾ? ಹಿಂಗಾಗುತ್ತೆ. ಮತ್ತು ಇನ್ನೊಂದೇನಪ್ಪ ವಿಷಯ ಅಂದರೆ, ಇನ್ನೂ ಗಾಲಿ ಜನಾರ್ದನ್ ರೆಡ್ಡಿದು ಬಳ್ಳಾರಿದು ಸುದ್ದಿ ತಗೊಂಡ್ರೆ, ಬಳ್ಳಾರಿನಲ್ಲಿ ಈಗ ನಮ್ಮ HD ಕುಮಾರಸ್ವಾಮಿ ಅವರೊಂದು ಮಾತು ಹೇಳಿದ್ರು. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, 2ನೇ ಸತಿ ಪರೀಕ್ಷೆ ಆಯ್ತಂತೆ ರಾಜಶೇಖರ್ ರೆಡ್ಡಿ ಶವನಿಗ 2ನೇ ಸಾರಿ ಚೆಕ್ ಮಾಡಿದ್ರಂತೆ. ಯಾಕೆ ಚೆಕ್ ಮಾಡಿದ್ರು 2ನೇ ಸಾರಿ? ಒಂದು ಸಾರಿ ಚೆಕ್ ಮಾಡಿದ್ರೆ ಏನು ರಿಪೋರ್ಟ್ ಸಿಕ್ಕಲ್ವಾ? 2ನೇ ಸಾರಿ ಸಿಕ್ಕಿದ್ದು ಏನು ಮಾಡಿದ್ರು, ಏನು ಹೇಳಿದ್ರು ಅವರು, ಏನು ಸಿಕ್ತು ಅಲ್ಲಿಂದ ಸರ್ಕಾರಕ್ಕೆ ವಿಷಯ? ಅರ್ಥ ಆಯ್ತಾ?
ಒಟ್ಟಿನಲ್ಲೇನು ಈಗ ಒಬ್ಬ ಕಾರ್ಯಕರ್ತನಿಗೆ ಕಾಂಗ್ರೆಸ್ರಿಗೂ ಕೊಲೆ ಮಾಡಿಬಿಟ್ರು. ಅವ್ರ ಪಾರ್ಟಿಯವರೇ ಅವರೇ ರೆಡ್ಡಿ ಕಡೆಯವರೇ ಕೊಲೆ ಮಾಡಿಸ್ಬಿಟ್ರು, ಗುಂಡು ಹಾರಿಸ್ಬಿಟ್ಟು. ಇವ್ರು ಗುಂಡು ಯಾಕೆ ಕೊಟ್ಟರು? ಗುಂಡು ಯಾಕೆ ಕೊಡೋದು ಅವ್ರಿಗೆ? ಗನ್ ಕೊಡೋ ಉದ್ದೇಶ ಏನೋ ಸೇಫ್ಟಿಗೋಸ್ಕರ ಅಷ್ಟೇ. ಆ ಸೇಫ್ಟಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿರಲ್ವ ಅವ್ರು ಕೊಡುವಾಗ? ಅವ್ರು ಯಾವ ರೀತಿ ಗನ್ ಮ್ಯಾನ್ಗಳಿಗೆ ಕರ್ಕೊಂಬರ್ತಾರೆ? ಗನ್ ಮ್ಯಾನ್ ಯಾವಾಗ ಅವ್ರಿಗೇನಾದ್ರೂ ತೊಂದರೆ ಆಗುವಾಗ, ಸತೀಶ್ ರೆಡ್ಡಿಗೆ ತೊಂದರೆ ಆಗಿದ್ದರೆ ಅವರು ಆ ಗನ್ನಿಗೆ ಯೂಸ್ ಮಾಡಬೇಕು ವಿನಃ ಪಬ್ಲಿಕ್ಕಲ್ಲಿ ಯಾವುದೋ ಕೆಲಸಕ್ಕೋಸ್ಕರ ಯಾರ್ದೋ ಬೇರೆಯವ್ರ ಕೆಲಸಕ್ಕೋಸ್ಕರ ಯೂಸ್ ಮಾಡೋಂತ ಏನಾದ್ರು ಕೊಡ್ತೀರಾ ನೀವು? ಹಂಗೇನಾದ್ರು ಕಾನೂನು ಇದೆಯಾ ಪೊಲೀಸ್ನವ್ರೆ? ಏನೇನು ಯಾವ್ಯಾವ ರೀತಿ ಮಾಡ್ತೀರಂಗಂತಲೇ ನಮ್ಗೆ ಅರ್ಥ ಆಯ್ತಾ ಇಲ್ಲಪ್ಪ. ನಾವು ಯಾವುದನ್ನು ಕೇಳಿಸ್ಕೊಳಕ್ಕೂ ಹೋಗಲ್ಲ, ಸಹಿಸ್ಕೊಳಕ್ಕೂ ಹೋಗಲ್ಲ, ಹಂಗಾಗಿದೆ. ಮತ್ತು ಇವಾಗ ಇವರು ಏನೋ ಕೋಗಿಲ ಲೇಔಟಲ್ಲಿ 180ರಿಂದ 450 ಜನ ಆಗೋಗವ್ರಂಗಂತ ಸುದ್ದಿ ಆಯಿತು. ಇದು ಎಲ್ಲರಿಗೂ ಬರೀ ಮುಸ್ಲಿಮ್ರಿಗೆ ಕೊಟ್ಟಿದ್ದಾರೆ ಅಂತ. ಅದನ್ನು ಈಗೇನು ಉಲ್ಟಾ ತಿರ್ಗ್ಸೋದು. ನಮ್ಮ ಇವರು ಹೇಳ್ತಾಯಿದ್ರು ಇವತ್ತು, ಕೃಷ್ಣ ಬೈರೇಗೌಡರು ಅವರು ಸಚಿವರಾಗಿ ಅವರು ಸರ್ಕಾರದಲ್ಲಿ ಒಬ್ಬ ಮುಖ್ಯಸ್ಥನಾಗಿದ್ದುಕೊಂಡು ಈ ರೀತಿ ಮಾತುಗಳನ್ನೀಗ ಉಡಾಫೆ ಮಾತುಗಳನ್ನೆಲ್ಲ ಹೇಳೋದು ಸರಿಯಾದ ಕ್ರಮವಲ್ಲ. ಅವ್ರು ಇನ್ನೊಂದು ಸತಿ ಅದನ್ನೀಗ ಅಧ್ಯಯನ ಮಾಡಿಕೊಂಡು ಇನ್ನೊಂದು ಸತಿ ನಾನು ಹೆಂಗೆ ಮಾತಾಡಬೇಕು ಅನ್ನೋದನ್ನೀಗ ಒಂಚೂರು ತಿಳ್ಕೊಂಡು ಹೇಳಿದ್ರೆ ಒಳ್ಳೆಯದು. ಈ ವಿಡಿಯೋ ಸಾಧ್ಯವಾದರೆ ಅವ್ರಿಗೆ ಹೋಗಿ ತಲುಪೋವರೆಗೂ ಒಂಚೂರು ಕಳಿಸಿ, ನಾನು ಹೇಳ್ತೀನಿ ಅವ್ರಿಗೆ. ಅದರಲ್ಲಿ 130 ಜನ ಬರೀ ಮುಸ್ಲಿಮ್ನವರೇ ಇದ್ದಾರಂತೆ, ಬಾಂಗ್ಲಾದವರು ಇದ್ದಾರೆ ಇನ್ಕ್ಲೂಡಿಂಗು. ಅದನ್ನೀಗ ಬಾಂಗ್ಲಾದವ್ರು ಇದ್ದಾರಾ ಇಲ್ವಾ ಅಂತ ಹೇಳ್ಬಿಡಿ ಸರ್ಕಾರದವರು. ಹೋಗಲಿ, ಸರ್ಕಾರದಲ್ಲಿ ಲೀಸ್ಟ್ ಆಯ್ತಲ್ವಾ, ಅದ್ರ ಪ್ರಕಾರನೇ ಹೇಳಿ. ಇಲ್ಲ ಅವರಿಲ್ಲ, ಬರೀ ಕರ್ನಾಟಕದ ಮುಸ್ಲಿಮ್ನವರೇ, ಇಲ್ಲ ಕೇರಳ ಮುಸ್ಲಿಮೇ ಅಂತ ಹೇಳ್ಬಿಡಿ ನೋಡೋಣ. ಅದು ಆಗಲ್ವಾ? BJP ಅವರೇನೋ ವಿರೋಧ ಮಾಡೋಕ್ಕೆ ಇರೋದು. ವಿರೋಧ ಮಾಡಿದ್ರೆ ಇನ್ನೆಂಗೆ ಹೇಳ್ತಾರೆ? CT ರವಿ ಎಲ್ಲ ಕೆಲವೆಲ್ಲ ಅಂಕಿಅಂಶಗಳನ್ನೆಲ್ಲ ಹೇಳಿದ್ರಲ್ಲ, ಲೆಕ್ಕಗಳು, ಅದೆಲ್ಲ ನೀವು ಕೇಳಲ್ವ? CT ರವಿ ಮಾತಾಡಿದ್ದು ಕೇಳಿಸಲ್ವ ನಿಮಗೆ? R ಅಶೋಕ್ ಅವ್ರು ಹೇಳಿದ್ದು ಕೇಳಿಸ್ತಿಲ್ವಾ? ವಿಜಯೇಂದ್ರ ಅವ್ರು ಹೇಳಿದ್ದು ಕೇಳಿಸ್ತಿಲ್ವಾ? ಮತ್ತು ನಮ್ಮ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ದು ಕೇಳಿಸ್ತಿಲ್ವಾ ನಿಮಗೆ? ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಹಂಗಂತ? ಕಾಂಗ್ರೆಸ್ನವ್ರಿಗೆ ನಿಮಗೆ ಈ ಮುಸ್ಲಿಮ್ನವ್ರ ಓಲೈಕೆ ಮಾಡ್ಕೊಳ್ಳೋದೇ ದಿನ ಆಗೋಗೋದ್ರೆ, ಸ್ವತಂತ್ರ ಬಂದಾಗಿಂದ ಇವತ್ತಿನವ್ರಿಗೂ ಬರೀ ಅವ್ರ ಹಿಂದೆನೇ ಇದ್ದೀರಾ. ನಿಮ್ಮ ಉದ್ದೇಶ ಏನು? ನೀವು ಅವರೇ ಆಗಿದ್ದೀರಲ್ವ, ಹೇಳ್ತಿದ್ರಲ್ವ ನಿಮ್ಮ ಸಿದ್ದರಾಮಯ್ಯವರು, ನಾನು ಒಂದು ದಿವಸ ಮುಸ್ಲಿಮ್ ಆಗ್ಬಿಡ್ತೀನಿ ಮುಂದಿನ ಜನ್ಮದಲ್ಲಿ ಅಂತ. ಈ ಜನ್ಮದಲ್ಲೇ ಆಗ್ಬಿಡಪ್ಪ. ನಿಮ್ಗೇನು ಬೇಕು ಸೌಕರ್ಯ ಎಲ್ಲ ಡಾಕ್ಟ್ರ್ ಕಳ್ಸೋಣ. ಡಾಕ್ಟ್ರ್ ಎಲ್ಲ ನಿಮಗೆ ಅದನ್ನೀಗ ಆಗೋ ಪ್ರಕ್ರಿಯೆನೀಗ ಮಾಡಿ ತೋರಿಸ್ತಾರೆ. ಅರ್ಥ ಆಯ್ತಾ? ಇದು ಯಾವ ರೀತಿ ಇದು ಓಲೈಕೆ ಅಂತ ಅವ್ರಿಗೆ ಕೊಡೋದಾದರೆ, ನಮ್ಮ ಹಿಂದೂಗಳಿಗೆ ಕರ್ನಾಟಕದವ್ರಿಗೆ ಎಲ್ಲಿ ಕೊಟ್ಟಿದ್ದೀರಾ? ಸಾವಿರಾರು ಮನೆಗಳು ಕೊಡ್ತಾಯಿದ್ದೀವಿ ಅಂತ ಕೃಷ್ಣ ಬೈರೇಗೌಡರು ಬೊಗಳೆ ಬಿಡ್ತಾರೆ. ಸಾವಿರಾರು ಜನ ಎಲ್ರಿಗೆ ಕೊಟ್ಟಿದ್ದೀರಾ? ಯಾವಾಗ ಕೊಟ್ಟಿದ್ದೀರಾ? ನಿಮ್ಮ ಒಂದು ಶ್ವೇತಪತ್ರ ಹೊರಡಿಸಿ ಕೃಷ್ಣ ಬೈರೇಗೌಡ್ರೆ, ನಿಮ್ಮದೇ ಅಲ್ವಾ ಅದು ಖಾತೆ? ನಿಮ್ಮ ಖಾತೆಯಲ್ಲಿ ಎಷ್ಟು ಸಾವಿರ ಜನಕ್ಕೆ ಈಗ ಎಷ್ಟು 2.5-3 ವರ್ಷ ಆಯಿತು. 3 ವರ್ಷದಿಂದ ನೀವೇನು ಮಾಡಿದ್ದೀರಾ ತೋರಿಸಿ. ಎಷ್ಟು ಸಾವಿರ ಜನಕ್ಕೆ ಮನೆಗಳು ಕೊಟ್ಟಿದ್ದೀರಾ? ಒಂದು ಶ್ವೇತಪತ್ರ ಹೊರಡಿಸಿ ಪ್ರಚಾರ ಮಾಡಿ ನೋಡೋಣ. ಅದೇನಾದ್ರು ಸುದ್ದಿ ಆದರೆ, ನಿಜಾನೇ ಆಗಿದ್ದರೆ ನಾವುಗಳೆಲ್ಲ ಮಾತಾಡೋದಾದ್ರು ಕಮ್ಮಿ ಆಗ್ತೀವಿ. ಅರ್ಥ ಆಯ್ತಾ? ಯಾಕೆ ಈಗ ಬೊಗಳೆ ಬಿಡೋದು, ಸುಳ್ಳುಗಳು ಹೇಳೋದು? ಸುಳ್ಳನ್ನ ಪಕ್ಷ ಅಂತ ಮೊದಲೇ ಹೆಸರು ತಗೊಂಡಿದ್ದೀರಾ. ಅರ್ಥ ಆಯ್ತಾ? ಮತ್ತು ನೀವು ನೋಡಿದ್ರಲ್ವಾ, ಯಾರೋ ಓಟ್ ಚೋರಿ ಅಂತ. ಓಟ್ ಚೋರಿಗೆ ಸಮೀಕ್ಷೆನಲ್ಲಿ ಏನು ಹೇಳಿದೆ? ಸಮೀಕ್ಷೆ ಅವರು ಏನು ಹೇಳಿದ್ರು ನಿಮಗೆ? ಸಮೀಕ್ಷೆಯಲ್ಲಿ 100ಕ್ಕೆ 90% ಜನ EVM ಬೇಕು ಅಂತ ಹೇಳವ್ರೆ. 100ಕ್ಕೆ 90% EVM ಕರೆಕ್ಟಾಗಿದೆ ಅಂತ ಹೇಳವ್ರೆ. ಎಲ್ಲ ನಿಮ್ಮ ಹತ್ರನೇ ಇದೆ ದಾಖಲೆಗಳು. ಇನ್ನೂ ನಿಮಗೆ ಬುದ್ಧಿ ಬಂದಿಲ್ವಾ? ರಾಹುಲ್ಗೆ ನೀವು ಇದನ್ನು ಹೇಳೋಕ್ಕಾಗಲ್ವಾ? ಅವನೇನಪ್ಪ ಚಿಲ್ಲರೆ ಹುಡುಗ, ಆ ಚಿಕ್ಕ ಹುಡುಗನಿಗೆ ಒಂಚೂರು ಬುದ್ಧಿ ಹೇಳೋಕ್ಕಾಗಲ್ವಾ? ತಾಕತ್ತಿಲ್ವಲ್ಲ, ದಮ್ಮಿಲ್ವಲ್ಲ ನಿಮಗೆ? ಎಲ್ಲರಿಗೂ ಹೇಳ್ತೀರಾ ಸಿದ್ದರಾಮಯ್ಯವರೇ ದಮ್ಮಿಲ್ಲ ನಿಮಗೆ, ದಮ್ಮಿಲ್ಲ ಹಂಗಂತ. ನಿಮಗಾಯ್ತಾ ದಮ್ಮು? ಹೇಳಿ ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಒಂದು ಕನಸಾಗಿತ್ತು. ಆಯಿತು, ಇವತ್ತು ನಾಳೆನೋ ದೇವರಾಜ ಅರಸು ಅವ್ರದ ದಾಖಲೆನೀಗ ಮುರಿದು ಬಿಡ್ತೀರಾ. ನಿಮಗೆ 2 ಕೊಂಬು ಮತ್ತು ಒಂದು ಕಿರೀಟ ಕೊಡ್ತೀವಿ. ಎಲ್ಲಿ ನಿಮ್ಮ ವಿಷಯನೀಗ ತಗೊಂಡೋಗಿ ಇದರಲ್ಲಿ ಎಲ್ಲಿಡೋಣ ಹೇಳಿ? ಅದನ್ನೀಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಟ್ಬಿಡೋಣ. ಅಲ್ಲಿ ಇಟ್ಬಿಟ್ರೆ ನೀವು ಏನಾಯ್ತೀರಾ? 15 ಬಜೆಟ್ ಮಾಡಿದ್ದಾರೆ, ಮತ್ತು ಇವರು ದೇವರಾಜ ಅರಸು ದಾಖಲೆನೀಗ ಮುರಿದುಬಿಟ್ರು, ಯಾರು ಮಾಡಿದ ಕೆಲಸನೀಗ ಇವರು ಮಾಡಿದ್ದಾರೆ ಹೆಂಗಂತ ನಿಮಗೆ
ಇದನ್ನು ಕೊಡಬೇಕಾ, ಬಿರುದು ಕೊಡಬೇಕಾ? ಯಾವ ಬಿರುದು ಅದು? ಇದನ್ನು ಕೊಡಿಸಿದ್ರೆ ಚೆನ್ನಾಗಿತ್ತಲ್ಲ, ನೋಬಲ್ ಪ್ರೈಜು. ನೋಬಲ್ ಪ್ರೈಜು ನಿಮ್ಮ ರಾಹುಲ್ಗೆ ಮತ್ತು ನಿಮಗೆ ಇಬ್ಬರಿಗೂ ಒಂದೊಂದು ನೋಬಲ್ ಪ್ರೈಜ್ ಕೊಟ್ಬಿಟ್ಟಿದ್ರೆ ಭಾಳ ಚೆನ್ನಾಗಿತ್ತು ಅಲ್ವಾ? ಇಲ್ಲ ಇದೆಲ್ಲ ಕೊಡೋಲ್ಲ. ಯಾಕೆಂದರೆ ಪಾಲ್ಕೆ ಪ್ರಶಸ್ತಿ, ಆ ಪ್ರಶಸ್ತಿ ಎಲ್ಲ ಕೊಡೋಲ್ಲ ನಿಮಗೆ. ಇದಕ್ಕೆಲ್ಲ ನೋಬಲ್ಲೇ ಕೊಡಬೇಕು ನಿಮಗೆ. ಯಾಕೆಂದರೆ ನೀವು ದೊಡ್ಡ ಸಾಹಸ ಮಾಡಿದ್ದೀರಾ. ಇಷ್ಟು ವರ್ಷ ಭಾಳ ನಿಷ್ಠೆಯಾಗಿ ರಾಜ್ಯಕ್ಕಾಗಿ ದುಡಿದಂಥ ಏಕೈಕ ನಾಯಕ ಅಂತ ನೀವು ಹೆಸರು, ಬಿರುದು ತಗೊಂಡಿದ್ದೀರಾ. ಎಲ್ಲರೂ ಹಸಿಯಬಾರ್ದು ಅಂತೇಳಿ ಪಾಪ 10 ಕೆ ಜಿ ಅಕ್ಕಿ ಅಂತ ಹೇಳಿ ಒತ್ತಿ ಹೇಳಿ ಕೊಟ್ಟಿದ್ದೀರಾ. ಇದಕ್ಕೆಲ್ಲಕ್ಕೂ ನಿಮಗೊಂದು ಸಣ್ಣ ಉದಾಹರಣೆಯಿಂದ ಉತ್ತರ ಕೊಡಬೇಕಲ್ವಾ? ಯಾರು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀರಲ್ವ? ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಬರೋವಂಥ ಸಿಗ್ತಕ್ಕಂಥದ್ದು ನಮ್ಮ ಟ್ಯಾಕ್ಸ್ ದುಡ್ಡನ್ನ ನಮಗೆ ವಾಪಸ್ ಕೊಡೋಕ್ಕೆ ಎಷ್ಟೊಂದು ಬೊಬ್ಬೆ ಬಡ್ಕೊಂಡು ಕೊಡ್ತೀರಲ್ರಿ ಸಿದ್ದರಾಮಯ್ಯವರೇ. ಯಾವ ರೀತಿ ಇದು ನೀವು ಮಾಡ್ತಾ ಇರೋದು ಸರಿ ಅನಿಸ್ತಾ ನಿಮಗೆ? ಓಕೆ, ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಈ ವಿಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ನಿಮ್ಮ ವಾಟ್ಸಪ್ಪಲ್ಲಿ ಇರ್ತಕ್ಕಂಥ 10 ರಿಂದ 15 ಜನಕ್ಕೆ ಒಂದು ಸತಿ ಇದನ್ನು ಮಾಡ್ತೀರಾ ಸ್ನೇಹಿತರೆ? ಎಲ್ಲರೂ ವಾಟ್ಸಪ್ ಮೂಲಕ ಎಲ್ಲರಿಗೂ ನನ್ನ ಈ ವಿಡಿಯೋನಿಗೆ ಕಳಿಸ್ಕೊಟ್ರೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ.